ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಗ್ನಿಸಾಕ್ಷಿ ಭಾಗ 66. ಎಲ್ಲರ ಬಳಿ ತನ್ನ ದರ್ಪ ತೋರಿಸುತ್ತಿದ್ದ ಸ್ಟೆಲ್ಲಾ ಇಂದು ರೂಮ್ ಬಾಯ್ನಿಂದ ಹಿಡಿದು ಬಾಡಿಗೆ ರೌಡಿಗಳವರೆಗೆ ಎಲ್ಲರಿಂದಲೂ ಬಯಸಿಕೊಳ್ಳುತ್ತಿದ್ದರೆ ಅವಳಿಗೆ ತನ್ನ ಮೇಲೆಯೇ ಕೋಪ ಬರುತ್ತಿತ್ತು. ಆದರೆ ಏನೂ ಮಾಡಲಾಗದೆ ಮೌನವಾಗಿ ರೂಮ್ನೊಳಗೆ ಹೊರಟು ಹೋಗುತ್ತಾಳೆ. ಇಂಡಿಯಾಕ್ಕೆ ಬಂದಾಗಿನಿಂದ ನಡೆದಿದ್ದನ್ನೆಲ್ಲ ಒಮ್ಮೆ ನೆನಪಿಸಿಕೊಂಡ ಸ್ಟೆಲ್ಲಾಗೆ ಆ ರಾತ್ರಿ ನಿದ್ದೆ ಬಾರದೆ ಅತಿ ಕಷ್ಟದಿಂದ ಮುಂಜಾನೆ ಯಾವಾಗಲೋ ನಿದ್ದೆ ಹತ್ತುತ್ತದೆ. ನಿದ್ದೆ ಹತ್ತಿದ ಅರ್ಧ ಗಂಟೆಗೆ ರೂಮ್ ಬಾಯ್ ಬಂದು ಬೆಲ್ ಬಾರಿಸಿದ್ದರಿಂದ ಈ ಸಮಯದಲ್ಲಿ ನನ್ನನ್ನು ಯಾರು ಡಿಸ್ಟರ್ಬ್ ಮಾಡುತ್ತಿದ್ದಾರೆ ಎಂದುಕೊಳ್ಳುತ್ತಾ ಬಾಗಿಲು ತೆಗೆಯುತ್ತಲೇ ರೂಮ್ ಬಾಯ್ ಕೋಪದಿಂದ ಅವಳ ಕಡೆ ನೋಡುತ್ತಾ, ನಾನು ನಿಮಗೆ ನಿನ್ನೆಯೇ ಹೇಳಿದ್ದೆ ತಾನೇ ಮೇಡಮ್, ನಿನ್ನೆಯೇ ಕೊನೆಯ ದಿನ ಅಂತ. ಇಂದು ರೂಮ್ನಲ್ಲಿ ಇರಬೇಕಾದರೆ ನೀವು ಹಣ ಪಾವತಿಸಬೇಕು ಅಂತ. ಆದರೆ ನೀವು ಪಾವತಿಸಿಲ್ಲ. ಇನ್ನಾದರೂ ನಿಮ್ಮ ಸಾಮಾನು ತೆಗೆದುಕೊಂಡು ಇಲ್ಲಿಂದ ಹೊರಟು ಹೋಗಿ, ರೂಮ್ ಖಾಲಿ ಮಾಡಿ ಎನ್ನುತ್ತಿದ್ದರೆ ದಿಢೀರನೆ ಎಲ್ಲಿಗೆ ಹೋಗಲು ಹೇಳುತ್ತಿದ್ದೀಯಾ ನನ್ನನ್ನು ಎನ್ನುತ್ತಿದ್ದಳು. ಪಕ್ಕದಲ್ಲೇ ಇದ್ದ ಹೋಟೆಲ್ ಮ್ಯಾನೇಜರ್, ನೀವೇನು ಅಷ್ಟು ಬೇಸರ ಪಡುವ ಅಗತ್ಯವಿಲ್ಲ ಮೇಡಮ್, ನೀವು ಹಣ ಪಾವತಿಸಿದರೆ ಇಲ್ಲೇ ಇರಬಹುದು ಎನ್ನುತ್ತಿದ್ದರೆ, ಅದೇ ಇದ್ದಿದ್ದರೆ ಈ ರೂಮ್ ಬಾಯ್ನಿಂದ ಕೂಡ ಇಷ್ಟೆಲ್ಲ ಮಾತುಗಳನ್ನು ಯಾಕೆ ಕೇಳಿಸಿಕೊಳ್ಳುತ್ತಿದ್ದೆ ಎಂದುಕೊಳ್ಳುತ್ತಾ ಆ ಮ್ಯಾನೇಜರನ್ನು ನೋಡುತ್ತಾ, ಈ ಒಂದು ದಿನ ತಡೆಯಿರಿ ಎಂದರೆ ಅದೆಲ್ಲ ಆಗುವುದಿಲ್ಲ. ಇದ್ದರೆ ದುಡ್ಡು ಕಟ್ಟಿ, ಇಲ್ಲದಿದ್ದರೆ ಖಾಲಿ ಮಾಡಿ. ಇದು ನಮ್ಮ ಹೋಟೆಲ್ ಓನರ್ನಿಂದ ಬಂದಿರುವ ಆರ್ಡರ್, ಹಾಗಾಗಿ ನಾವೇನು ಮಾಡಲಾಗದು. ನೀವು ಸುಮ್ಮನೆ ನಮ್ಮ ಟೈಮ್ ವೇಸ್ಟ್ ಮಾಡಬೇಡಿ ಎನ್ನುತ್ತಿದ್ದರೆ, ಇನ್ನು ಇವನೊಂದಿಗೆ ಮಾತನಾಡಿ ಪ್ರಯೋಜನವಿಲ್ಲ ಎಂದು ಅರ್ಥವಾಗಿ ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು ಎಂದು ಸ್ಟೆಲ್ಲಾಗೆ ತಿಳಿಯಲಿಲ್ಲ. ಸ್ಟೆಲ್ಲಾ ಎಷ್ಟಕ್ಕೂ ಕದಲದೆ ಅಲ್ಲೇ ಇರುವುದನ್ನು ನೋಡಿ, ಮೇಡಮ್, ನೀವು ಮರ್ಯಾದೆಯಿಂದ ನಿಮ್ಮ ಲಗೇಜ್ ತೆಗೆದುಕೊಂಡು ಹೊರಗೆ ಹೋಗುತ್ತೀರಾ ಅಥವಾ ನಿರ್ದಾಕ್ಷಿಣ್ಯವಾಗಿ ಹೊರಗೆ ತಳ್ಳಲು ಹೇಳುತ್ತೀರಾ ಎಂದು ಕೇಳುತ್ತಿದ್ದರೆ, ಏನು ಮಾಡಬೇಕೆಂದು ತಿಳಿಯದೆ, ಬೇಡ, ನಾನೇ ಖಾಲಿ ಮಾಡುತ್ತೇನೆ, ಒಂದು 10 ನಿಮಿಷ ಟೈಮ್ ಕೊಡಿ ಎಂದರೆ ರೂಮ್ ಬಾಯ್ ಮ್ಯಾನೇಜರ್ ಕಡೆ ನೋಡುತ್ತಾನೆ. ಆತ ಓಕೆ ಎಂದು 10 ನಿಮಿಷಕ್ಕಿಂತ ಒಂದು ಕ್ಷಣ ಕೂಡ ನೀವು ಇರುವಂತಿಲ್ಲ. ನೀನು ಹತ್ತಿರವಿದ್ದು ನೋಡಿಕೋ ಎಂದು ರೂಮ್ ಬಾಯ್ಗೆ ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಆ ಮ್ಯಾನೇಜರ್. ಆಗ ಕೊಂಚ ಉಸಿರು ಬಿಟ್ಟು, ನೀನೂ ಹೋಗು, ನಾನು 10 ನಿಮಿಷಗಳಲ್ಲಿ ಕೆಳಗೆ ಬರುತ್ತೇನೆ ಎನ್ನುತ್ತಿದ್ದರೆ, ಸರಿ, ಕೇವಲ 10 ನಿಮಿಷಗಳು ಮಾತ್ರ ನಿಮಗೆ ಟೈಮ್ ಕೊಡುತ್ತಿದ್ದೇನೆ. ಈ ಒಳಗೆ ನೀವು ಕೆಳಗೆ ಬರದಿದ್ದರೆ ನಿಮ್ಮ ಲಗೇಜನ್ನು ರಸ್ತೆಯ ಮೇಲೆ ಎಸೆಯುತ್ತೇನೆ ಎನ್ನುತ್ತಾ ಹೊರಟು ಹೋಗುತ್ತಾನೆ ಆ ರೂಮ್ ಬಾಯ್. ಅವನು ಹೋದ ತಕ್ಷಣ ಬಾಗಿಲು ಹಾಕಿಕೊಂಡು ಅವನನ್ನು ಕೆಟ್ಟ ಪದಗಳಿಂದ ಬೈದುಕೊಳ್ಳುತ್ತಾ, ಅಷ್ಟರಲ್ಲೇ ಮತ್ತೆರಡು ನಿಮಿಷ ಕಳೆದು ಹೋಯಿತು ಎಂದು ಅರಿತು ತಕ್ಷಣ ವಾಶ್ರೂಮ್ಗೆ ಹೋಗಿ ಸ್ನಾನ ಮಾಡಿ ಚೆಲ್ಲಾಪಿಲ್ಲಿಯಾಗಿದ್ದ ತನ್ನ ಸಾಮಾನುಗಳನ್ನೆಲ್ಲ ಸೂಟ್ ಕೇಸ್ನಲ್ಲಿ ಜೋಡಿಸಿಕೊಂಡು ಅತಿ ಕಷ್ಟದಿಂದ ರೂಮ್ನಿಂದ ಹೊರಬರುತ್ತಾಳೆ ಸ್ಟೆಲ್ಲಾ. ಅವಳು ಹೊರಬರುತ್ತಿದ್ದಂತೆಯೇ ಆ ಇಬ್ಬರು ಫಾರಿನರ್ಸ್ ಅವಳಿಗೆ ಎದುರಾಗುತ್ತಾರೆ. ಆದರೂ ಅವಳನ್ನು ಲೆಕ್ಕಿಸದೆ ಆಫೀಸ್ ಕೆಲಸ ಇರುವಂತೆ ಹೊರಟು ಹೋಗುತ್ತಿದ್ದರೆ ಅವರನ್ನು ಮತ್ತೊಮ್ಮೆ ಕರೆದು ಹೆಲ್ಪ್ ಮಾಡುವಂತೆ ಕೇಳಿಕೊಳ್ಳುತ್ತಾಳೆ. ಸ್ಟೆಲ್ಲಾಳ ಪರಿಸ್ಥಿತಿಗೆ ಕನಿಕರಪಟ್ಟು ತಮ್ಮ ಜೇಬಿನಿಂದ ಸ್ವಲ್ಪ ಹಣವನ್ನು ತೆಗೆದು ಅವಳ ಕೈಯಲ್ಲಿಟ್ಟು, ಇದಕ್ಕಿಂತ ಹೆಚ್ಚಿನ ಸಹಾಯ ಮಾಡಲಾರೆವು ಎನ್ನುತ್ತಿದ್ದರೆ ಅತಿ ಕಷ್ಟದಿಂದ ತನ್ನ ಲಗೇಜ್ ತೆಗೆದುಕೊಂಡು ಹೋಟೆಲ್ನಿಂದ ಹೊರಗೆ ಬರುತ್ತಾಳೆ ಸ್ಟೆಲ್ಲಾ. ಅಷ್ಟರಲ್ಲಾಗಲೇ ಹೊರಗಿನ ಬಿಸಿಲು ಚುರುಗುಟ್ಟುತ್ತಿದ್ದರೆ, ಯಾವಾಗಲೂ ಎಸಿ ರೂಮ್ಗಳು, ಎಸಿ ಕಾರ್ಗಳನ್ನು ಬಿಟ್ಟು ಬಿಸಿಲನ್ನೇ ಕಾಣದೆ ಇದ್ದುದರಿಂದ ಮೈಯೆಲ್ಲ ಬೆವೆತು ಕಿರಿಕಿರಿ ಅನ್ನಿಸುತ್ತಿದ್ದರೆ ಅತಿ ಕಷ್ಟದಿಂದ ತನ್ನ ಲಗೇಜನ್ನು ಎಳೆದುಕೊಂಡು ಹೋಗಿ ಫುಟ್ಪಾತ್ ಮೇಲೆ ನಿಲ್ಲುತ್ತಾಳೆ. ಒಂದೆಡೆ ರಸ್ತೆಯಲ್ಲಿ ಬಂದು ಹೋಗುತ್ತಿರುವ ವಾಹನಗಳು ಅವಳ ಮುಂದಿನಿಂದ ಹೋಗುತ್ತಿದ್ದರೆ, ಫುಟ್ಪಾತ್ ಮೇಲೆ ನಡೆಯುವವರು ಅವಳನ್ನು ವಿಚಿತ್ರವಾಗಿ ನೋಡುತ್ತಿದ್ದರೆ, ಇನ್ನು ತಾನು ಇಲ್ಲಿರಲಾಗದು ಎಂದುಕೊಂಡು ಆ ಫಾರಿನರ್ಸ್ ಕೊಟ್ಟ ಹಣದಿಂದ ಫ್ಲೈಟ್ ಟಿಕೆಟ್ ಖರೀದಿಸಿ ತನ್ನ ದೇಶಕ್ಕೆ ಮರಳಿ ಹೋಗೋಣ ಎಂದುಕೊಂಡ ಸ್ಟೆಲ್ಲಾ ಏರ್ಪೋರ್ಟ್ಗೆ ಕ್ಯಾಬ್ ಬುಕ್ ಮಾಡಿಕೊಳ್ಳುತ್ತಾಳೆ. ಕ್ಯಾಬ್ ಬರುತ್ತಿದ್ದಂತೆ ಅದರಲ್ಲಿ ಹತ್ತಿ ಕುಳಿತು ಯೋಚಿಸುತ್ತಿದ್ದ ಸ್ಟೆಲ್ಲಾಳ ಮೈಂಡ್ನಲ್ಲಿ ತನ್ನ ಕೆಲಸ ಹೋಯಿತು,
ಕ್ರೆಡಿಟ್ ಕಾರ್ಡ್ಗಳೆಲ್ಲ ಬ್ಲ್ಯಾಕ್ ಆಗಿ ಹೋದವು. ಬ್ಯಾಂಕ್ ಅಕೌಂಟ್ನಿಂದ ₹1 ಬರುತ್ತಿಲ್ಲ. ಈ ಎಲ್ಲ ಪರಿಸ್ಥಿತಿಗಳಿಗೂ ಆದಿ ಕಾರಣವೆಂದು ಅವಳ ಕೋಪ ದಿನೇ ದಿನೇ ಹೆಚ್ಚಾಗುತ್ತಿತ್ತು. ಆದರೆ ಆದಿಯನ್ನು ಏನೂ ಮಾಡಲಾಗದ ಪರಿಸ್ಥಿತಿ ಸ್ಟೆಲ್ಲಾಳದ್ದು. ಏನೇನೋ ಯೋಚಿಸುತ್ತಿದ್ದ ಸ್ಟೆಲ್ಲಾಳನ್ನು ಡಿಸ್ಟರ್ಬ್ ಮಾಡುತ್ತಾ ಪಕ್ಕದಿಂದ ಹಾರ್ನ್ ಸೌಂಡ್ಗಳು ಜೋರಾಗಿ ಕೇಳಿಸುತ್ತಿದ್ದರೆ ಏನಾಯಿತೆಂದು ಎದುರಿಗೆ ನೋಡಿದ ಸ್ಟೆಲ್ಲಾಗೆ ಟ್ರಾಫಿಕ್ ಜಾಮ್ ಆಗಿರುವುದು ಕಾಣಿಸುತ್ತದೆ. ಈಗಲೇ ಈ ಟ್ರಾಫಿಕ್ ಕೂಡ ಜಾಮ್ ಆಗಬೇಕಾ ಎಂದು ಕಿರಿಕಿರಿಗೊಳ್ಳುತ್ತಾ ಪಕ್ಕಕ್ಕೆ ನೋಡಿದ ಅವಳಿಗೆ ಮತ್ತೊಂದು ಕಾರಿನಲ್ಲಿ ಕಲ್ಪ ಮತ್ತು ದೀಪಕ್ ಕಾಣಿಸುತ್ತಾರೆ. ಅವರಿಬ್ಬರನ್ನು ನೋಡುತ್ತಾ ಆ ದಿನ ದೀಪಕ್ ಹೇಳಿದ ಮಾತುಗಳು ಹಾಗೂ ಆ ಪಾರ್ಟಿಯ ನಂತರದ ದಿನ ಕಲ್ಪ ಹೇಳಿದ ಮಾತುಗಳು ನೆನಪಿಗೆ ಬಂದು ಅವರು ಹೇಳಿದಾಗಲೇ ನಾನು ನನ್ನ ಕೆಲಸವನ್ನು ನಿಲ್ಲಿಸಿದ್ದರೆ ಚೆನ್ನಾಗಿರುತ್ತಿತ್ತೋ ಏನೋ ಎಂಬ ಆಲೋಚನೆ ಬಂದರೂ ಸ್ಟೆಲ್ಲಾಳ ಹೀಗೋ ಅದನ್ನು ಒಪ್ಪಿಕೊಳ್ಳಲು ಸಿದ್ಧವಿರಲಿಲ್ಲ. ಕಲ್ಪಾಳನ್ನು ಅವಳ ಕಾಲೇಜಿನ ಹತ್ತಿರ ಡ್ರಾಪ್ ಮಾಡಲು ಹೋಗುತ್ತಿದ್ದ ದೀಪಕ್ ಅವರಿಬ್ಬರು ಹಾಗೆ ನಗುತ್ತಾ ಮಾತನಾಡಿಕೊಳ್ಳುತ್ತಿರುವುದನ್ನು ನೋಡಿ ಅಸೂಯೆ ಪಡುತ್ತಾಳೆ ಸ್ಟೆಲ್ಲಾ. ಆದರೆ ಏನು ಮಾಡಲಾಗದ ಪರಿಸ್ಥಿತಿ ಅವಳದ್ದು. ಅಷ್ಟರಲ್ಲಿ ಟ್ರಾಫಿಕ್ ಕ್ಲಿಯರ್ ಆಗುವುದರೊಂದಿಗೆ ಸ್ಟೆಲ್ಲಾಳ ಕ್ಯಾಬ್ ಮುಂದಕ್ಕೆ ಹೊರಟು ಹೋಗುತ್ತದೆ. ಏರ್ಪೋರ್ಟ್ ತಲುಪಿದ ಕೂಡಲೇ ಟ್ಯಾಕ್ಸಿ ಡ್ರೈವರ್ಗೆ ದುಡ್ಡು ಕೊಟ್ಟು ಒಳಗೆ ಹೋಗಿ ತನ್ನ ದೇಶಕ್ಕೆ ಯಾವ ಫ್ಲೈಟ್ ತಕ್ಷಣ ಅವೈಲಬಲ್ ಇದೆ ಎಂದು ತಿಳಿದುಕೊಂಡು ಅದಕ್ಕೆ ಟಿಕೆಟ್ ತೆಗೆದುಕೊಂಡು ಇಡೀ ಏರ್ಪೋರ್ಟ್ ಅನ್ನು ಒಮ್ಮೆ ಸುತ್ತಿ ನೋಡುತ್ತಾ, ಈಗ ನಾನು ಹೀಗೆಯೇ ಹೊರಟು ಹೋಗುತ್ತಿದ್ದೇನೆ ಎಂದುಕೊಳ್ಳಬೇಡ ಆದಿ. ನಾನು ಖಂಡಿತವಾಗಿ ಮರಳಿ ಬರುತ್ತೇನೆ. ಆ ದಿನ ಗಾನವಿಯನ್ನು ನಿನ್ನನ್ನು ಬಿಡುವುದಿಲ್ಲ ಎಂದು ಕಠೋರವಾಗಿ ಅಂದುಕೊಳ್ಳುತ್ತಾ ಪಾಸ್ಪೋರ್ಟ್ ವೀಸಾ ಚೆಕ್ಕಿಂಗಿಗೆ ಹೋದರೆ ಆಫೀಸರ್ ಅವುಗಳನ್ನು ಚೆಕ್ ಮಾಡಿ ಸ್ಟೆಲ್ಲಾಳ ಕಡೆ ವಿಚಿತ್ರವಾಗಿ ನೋಡುತ್ತಾ, ಈ ಪಾಸ್ಪೋರ್ಟ್ನೊಂದಿಗೆ ನೀನು ನಿನ್ನ ದೇಶಕ್ಕೆ ಹೋಗೋಣ ಎಂದುಕೊಂಡಿದ್ದೀಯಾ ಎಂದು ಕೋಪದಿಂದ ಕೇಳುತ್ತಿದ್ದರೆ, ಏನಾಯ್ತು ಸರ್ ಎಂದು ಕೇಳುತ್ತಾಳೆ ಸ್ಟೆಲ್ಲಾ. ತಕ್ಷಣ ಆ ಆಫೀಸರ್ ಈ ಪಾಸ್ಪೋರ್ಟ್ ಬ್ಲ್ಯಾಕ್ ಆಗಿದೆ ಎಂದು ಸ್ಟೆಲ್ಲಾಗೆ ಹೇಳುತ್ತಿದ್ದರೆ, ನಂಬಲಾಗದೆ ಏನು ಸರ್ ನೀವು ಹೇಳುತ್ತಿರುವುದು ಎಂದರೆ ಸಿಸ್ಟಮ್ ಕಡೆ ತೋರಿಸುತ್ತಾನೆ ಆ ಆಫೀಸರ್. ಅಲ್ಲಿ ಸ್ಟೆಲ್ಲಾಳ ಪಾಸ್ಪೋರ್ಟ್ ಬ್ಲ್ಯಾಕ್ ಆಗಿರುವುದು ಕಾಣಿಸುತ್ತಿದ್ದರೆ ಸ್ಟೆಲ್ಲಾಗೆ ಇನ್ನಷ್ಟು ಹುಚ್ಚು ಹಿಡಿದಂತಾಗುತ್ತದೆ. ಇದರಿಂದ ಒಮ್ಮಿಂದೊಮ್ಮೆಲೆ ದಿಗ್ಭ್ರಮೆಗೊಂಡು ಹುಚ್ಚು ಹಿಡಿದಂತಾಗುತ್ತದೆ ಅವಳಿಗೆ. ಏನಿದು, ಬ್ಯಾಂಕ್ ಅಕೌಂಟ್ಗಳು ಕ್ರೆಡಿಟ್ ಕಾರ್ಡ್ಗಳೇ ಅಲ್ಲದೆ ಪಾಸ್ಪೋರ್ಟ್ ಕೂಡ ಬ್ಲ್ಯಾಕ್ ಆಗಿ ಹೋಯಿತಾ ಎಂದುಕೊಳ್ಳುತ್ತಾ ಇದೆಲ್ಲವನ್ನು ಯಾರು ಮಾಡಿದರು ಎಂದು ಅರ್ಥವಾಗುತ್ತಿದ್ದರೆ ಆದಿಯೊಂದಿಗೆ ಪಟ್ಟು ಹಿಡಿದಿದ್ದಕ್ಕಾಗಿ ಅವಳ ಮೇಲೆ ಅವಳಿಗೆ ಕನಿಕರ ಮೂಡುತ್ತದೆ. ಆದಿಯ ಅನುಮತಿ ಇಲ್ಲದೆ ತಾನು ಅಲ್ಲಿಂದ 1 ಇಂಚು ಕೂಡ ಕದಲಲು ಸಾಧ್ಯವಿಲ್ಲ ಎಂದು ಅರ್ಥವಾಗುತ್ತದೆ. ತಕ್ಷಣ ಸಿಟ್ಟು ತಡೆಯಲಾಗದೆ ಆದಿ ನಂಬರ್ಗೆ ಫೋನ್ ಮಾಡುತ್ತಾಳೆ. ಎಷ್ಟು ಬಾರಿ ಮಾಡಿದರೂ ಆದಿ ಅವಳ ಫೋನ್ ಎತ್ತುವುದಿಲ್ಲ. ದಿನೇ ದಿನೇ ಆದಿ ಮೇಲೆ ಇನ್ನಷ್ಟು ಕೋಪ ಹೆಚ್ಚಾಗುತ್ತಿದ್ದರೆ ಕೂಡಲೇ ಏರ್ಪೋರ್ಟ್ನಿಂದ ಹೊರಬಂದು ಆದಿಯ ಆಫೀಸ್ಗೆ ಕ್ಯಾಬ್ ಬುಕ್ ಮಾಡಿಕೊಳ್ಳುತ್ತಾಳೆ. ಅತಿ ಕಷ್ಟದಿಂದ ಹೈದರಾಬಾದ್ ಟ್ರಾಫಿಕನ್ನು ಈಸಿಕೊಂಡು ಆದಿ ಆಫೀಸ್ಗೆ ತಲುಪುವಷ್ಟರಲ್ಲಿ ಅಲ್ಲಿ ರಿಸೆಪ್ಷನಿಸ್ಟ್ ಸ್ಟೆಲ್ಲಾಳನ್ನು ತಡೆಯುತ್ತಾಳೆ. ಅದಕ್ಕೂ ಮೊದಲು ಅವಳು ಪ್ರಾಜೆಕ್ಟ್ ಕೆಲಸದ ಮೇಲೆ ಎಷ್ಟೋ ಬಾರಿ ಆ ಆಫೀಸ್ಗೆ ಬಂದಿದ್ದಳು. ಅಲ್ಲಿರುವ ಎಲ್ಲರಿಗೂ ಕೂಡ ಅವಳು ಗೊತ್ತು. ಈ ಮೊದಲು ಬನ್ನಿ ಮೇಡಮ್, ಹೋಗಿ ಮೇಡಮ್ ಎಂದು ಮರ್ಯಾದೆಯಿಂದ ಕರೆದಿದ್ದ ಆ ರಿಸೆಪ್ಷನಿಸ್ಟ್ ಈಗ ಆದಿಯನ್ನು ಭೇಟಿಯಾಗಬೇಕೆನ್ನುವಷ್ಟರಲ್ಲಿ ಅಪಾಯಿಂಟ್ಮೆಂಟ್ ಇದೆಯಾ ಎಂದು ಕೇಳಿದ ಕೂಡಲೇ ಅವಳ ಕಡೆ ಕೋಪದಿಂದ ನೋಡುತ್ತಾ, ನಾನು ಯಾರೆಂದು ತಿಳಿದು ಮಾತನಾಡ್ತಾ ಇದ್ದೀಯಾ ಅನ್ನುತ್ತಾ ಅವಳಿಗೆ ಕೂಗಾಡುತ್ತಿದ್ದರೆ, ಪ್ಲೀಸ್ ಮೇಡಮ್, ಸರ್ ಜೊತೆ ಅಪಾಯಿಂಟ್ಮೆಂಟ್ ಇದ್ದರೆ ಮಾತ್ರ ಸರ್ರನ್ನು ಭೇಟಿಯಾಗಲು ನಿಮ್ಮನ್ನು ಕಳುಹಿಸುತ್ತೇನೆ, ಇಲ್ಲದಿದ್ದರೆ ಇಲ್ಲ ಎನ್ನುತ್ತಿದ್ದರೆ ಅವಳ ಮೇಲೆ ಜೋರಾಗಿ ಕೂಗಾಡುತ್ತಾಳೆ ಸ್ಟೆಲ್ಲಾ. ಆ ಗಲಾಟೆ ನೋಡಿ ಆ ರಿಸೆಪ್ಷನಿಸ್ಟ್, ನೀವು ಈ ರೀತಿ ಗಲಾಟೆ ಮಾಡಿದರೆ ಸೆಕ್ಯೂರಿಟಿಯನ್ನು ಕರೆಸಿ ನಿಮ್ಮನ್ನು ಹೊರಗೆ ಹಾಕಿಸುತ್ತೇನೆ ಎಂದು ಮುಲಾಜಿಲ್ಲದೆ ಹೇಳುತ್ತಿದ್ದರೆ ಕೋಪ ಉಕ್ಕಿ ಬರುತ್ತಿದ್ದರೂ ಬೆಳಗಿನಿಂದ ನಡೆಯುತ್ತಿರುವ ಸರಣಿ ಘಟನೆಗಳಿಗೆ ಏನೂ ಮಾಡಲಾಗದೆ ಪ್ಲೀಸ್ ಆದಿಯನ್ನು ನಾನೊಮ್ಮೆ ಭೇಟಿಯಾಗಬೇಕು ಎಂದು ಅವಳನ್ನು ಬೇಡಿಕೊಳ್ಳುತ್ತಿದ್ದರೆ ಅಲ್ಲಿ ಸ್ಟೆಲ್ಲಾಳ ಪರಿಸ್ಥಿತಿಯನ್ನು ಲೈವ್ ಆಗಿ ಸಿಸಿ ಕ್ಯಾಮರಾ ಮೂಲಕ ತನ್ನ ರೂಮ್ನಲ್ಲಿ ಕುಳಿತು ಸಿಸ್ಟಮ್ನಲ್ಲಿ ನೋಡುತ್ತಿರುವ ಆದಿಯ ತುಟಿಗಳ ಮೇಲೆ ಒಂದು ಸ್ಯಾಡಿಸ್ಟಿಕ್ ನಗು ಮೂಡುತ್ತದೆ. ಸ್ಟೆಲ್ಲಾ ಆ ರಿಸೆಪ್ಷನಿಸ್ಟನ್ನು ಬೇಡಿಕೊಳ್ಳುತ್ತಾ, ಒಮ್ಮೆ ಆದಿಗೆ ಫೋನ್ ಮಾಡಿ ನಾನು ಬಂದಿದ್ದೇನೆ ಎಂದು, ನಾನು ಅವನನ್ನು ಭೇಟಿಯಾಗಬೇಕೆಂದಿದ್ದೇನೆ ಎಂದು ಪ್ಲೀಸ್ ಒಮ್ಮೆ ಮಾಡಿ ಹೇಳಿ. ಅವನು ಒಪ್ಪಿದರೆ ಮಾತ್ರ ನಾನು ಅವನ ರೂಮ್ಗೆ ಹೋಗುತ್ತೇನೆ. ಪ್ಲೀಸ್ ಒಮ್ಮೆ ಫೋನ್ ಮಾಡಿ ಎಂದು ರಿಸೆಪ್ಷನಿಸ್ಟನ್ನು ಬೇಡಿಕೊಳ್ಳುತ್ತಾಳೆ ಸ್ಟೆಲ್ಲಾ. ಸ್ಟೆಲ್ಲಾಳ ಪರಿಸ್ಥಿತಿಗೆ ಕನಿಕರ ಪಡುತ್ತಾ
ಸರಿ, ನೀವು ಇಲ್ಲೇ ಇರಿ, ನಾನು ಸರ್ಗೆ ಫೋನ್ ಮಾಡಿ ಕೇಳುತ್ತೇನೆ. ಅವರು ಬರಲು ಹೇಳಿದರೆ ನಿಮ್ಮನ್ನು ಒಳಗೆ ಕಳುಹಿಸುತ್ತೇನೆ, ಇಲ್ಲದಿದ್ದರೆ ಮಾತ್ರ ಕಳುಹಿಸುವುದಿಲ್ಲ ಎಂದು ಖಡಕ್ಕಾಗಿ ಹೇಳಿ ಆದಿ ಕ್ಯಾಬಿನ್ನಲ್ಲಿರುವ ಲ್ಯಾಂಡ್ಲೈನ್ಗೆ ಫೋನ್ ಮಾಡುತ್ತಾಳೆ. ತನ್ನ ಕ್ಯಾಬಿನ್ನಲ್ಲೇ ಕುಳಿತು ಆದಿ ಫೋನ್ ರಿಸೀವ್ ಮಾಡಿ ಹಲೋ ಎನ್ನುತ್ತಿದ್ದಂತೆಯೇ, ಸರ್, ನಿಮಗಾಗಿ ಸ್ಟೆಲ್ಲಾ ಮೇಡಮ್ ಬಂದಿದ್ದಾರೆ, ನಿಮ್ಮನ್ನು ಭೇಟಿಯಾಗಬೇಕಂತೆ ಎನ್ನುತ್ತಿದ್ದರೆ, ಅವಳಿಗೆ ಅಪಾಯಿಂಟ್ಮೆಂಟ್ ಇದೆಯಾ ಎಂದು ಕೇಳುತ್ತಾನೆ ಆದಿ. ಅದು ಸರ್ ಎಂದು ತಡವರಿಸುತ್ತಾ, ಇಲ್ಲ ಸರ್ ಎಂದು ಮೆಲ್ಲಗೆ ಹೇಳುತ್ತಾಳೆ. ಮತ್ತೆ ಅಪಾಯಿಂಟ್ಮೆಂಟ್ ಇಲ್ಲದೆ ನನ್ನ ಬಳಿಗೆ ಹೇಗೆ ಕಳುಹಿಸುತ್ತೀಯಾ ಎಂದು ಕೇಳುತ್ತಿದ್ದರೆ, ಸಾರಿ ಸರ್ ಎಂದು ರಿಸೆಪ್ಷನಿಸ್ಟ್ ಫೋನ್ ಇಡಲು ಹೋಗುತ್ತಿದ್ದರೆ, 1 ನಿಮಿಷ ಎಂದು ಅವಳ ಕೈಯಿಂದ ಫೋನ್ ಕಸಿದುಕೊಂಡ ಸ್ಟೆಲ್ಲಾ, ಆದಿ ಪ್ಲೀಸ್, ನಾನು ನಿನ್ನನ್ನು ಭೇಟಿಯಾಗಬೇಕು ಎಂದು ಬೇಡಿಕೊಳ್ಳುತ್ತಾಳೆ. ನನ್ನನ್ನು ಭೇಟಿಯಾಗಬೇಕೆಂದರೆ ಕನಿಷ್ಠ ಒಂದು 4 ಗಂಟೆಯಾದರೂ ವೆಯ್ಟ್ ಮಾಡಬೇಕು, ಅಲ್ಲಿಯವರೆಗೆ ನಾನು ಬ್ಯುಸಿ ಎನ್ನುತ್ತಾನೆ ಆದಿ. ಹಾಗೆಯೇ ವೆಯ್ಟ್ ಮಾಡುತ್ತೇನೆ, ಪ್ಲೀಸ್ ಒಮ್ಮೆಯಾದರೂ ನಿನ್ನನ್ನು ಭೇಟಿಯಾಗಬೇಕು ಆದಿ ಎಂದು ಸ್ಟೆಲ್ಲಾ ಎನ್ನುತ್ತಿರುವಾಗಲೇ ಫೋನ್ ಇಡುತ್ತಾನೆ ಆದಿ. ನನ್ನನ್ನು ಭೇಟಿಯಾಗಬೇಕೆಂದರೆ ಕನಿಷ್ಠ 4 ಗಂಟೆಯಾದರೂ ಕಾಯಬೇಕು, ಅಲ್ಲಿಯವರೆಗೆ ನಾನು ಬ್ಯುಸಿ ಎನ್ನುತ್ತಾನೆ. ಹಾಗೆಯೇ ಕಾಯುತ್ತೇನೆ, ಪ್ಲೀಸ್ ಒಂದೇ ಒಂದು ಸಲ ನಿನ್ನನ್ನು ಭೇಟಿಯಾಗಬೇಕು ಆದಿ ಎಂದು ಸ್ಟೆಲ್ಲಾ ಹೇಳುತ್ತಿರುವಾಗಲೇ ಫೋನ್ ಇಡುತ್ತಾನೆ ಆದಿ. ಆದಿಯ ನಿರ್ಲಕ್ಷ್ಯದ ಧೋರಣೆಗೆ ದುಃಖ ಉಕ್ಕಿ ಬರುತ್ತಿದ್ದರೂ ಅವಶ್ಯಕತೆ ತನ್ನದೇ ಆದ ಕಾರಣ ಏನೂ ಮಾಡಲಾಗದೆ ಹಾಗೆಯೇ ಕುರ್ಚಿಯ ಮೇಲೆ ಕುಸಿದು ಬೀಳುತ್ತಾಳೆ. ತಾನು ಹೇಗಿದ್ದಳು, ಎಲ್ಲರೊಂದಿಗೆ ಎಷ್ಟು ಸೊಕ್ಕಿನಿಂದ ಮಾತನಾಡುತ್ತಿದ್ದಳು, ಎಲ್ಲರೂ ಆಕೆಗೆ ಎಷ್ಟು ಗೌರವ ಕೊಡುತ್ತಿದ್ದರು, ಈಗ ಕನಿಷ್ಠ ಆಕೆಯನ್ನು ಯಾರೂ ಲೆಕ್ಕಿಸದಿರುವುದನ್ನು ಕಂಡು ತುಂಬ ಕೋಪ ಬರುತ್ತಾ ಬೆಳಗಿನಿಂದ ಏನನ್ನೂ ತಿನ್ನದೆ ಹಾಗೆಯೇ ಏರ್ಪೋರ್ಟ್ಗೆ ಹೊರಟಿದ್ದ ಸ್ಟೆಲ್ಲಾ ಈಗ ಆಫೀಸ್ಗೆ ಬರುವವರೆಗೂ ಏನನ್ನೂ ತಿನ್ನದೆ ಇದ್ದುದರಿಂದ ಸುಸ್ತಾಗಿ ಕಣ್ಣು ಕತ್ತಲೆ ಬರುತ್ತಿರಲು ಅಲ್ಲಿಯೇ ಕುರ್ಚಿಯಲ್ಲಿ ವಾಲುತ್ತಾಳೆ. ಅವಳ ಪರಿಸ್ಥಿತಿಗೆ ಮರುಕಪಟ್ಟ ರಿಸೆಪ್ಷನಿಸ್ಟ್ ಸ್ಟೆಲ್ಲಾಗಾಗಿ ಒಂದು ಜ್ಯೂಸ್ ಆರ್ಡರ್ ಮಾಡುತ್ತಾಳೆ. ಆಫೀಸ್ ಬಾಯ್ ಬಂದು ಅವಳ ಎದುರು ಇಟ್ಟ ಜ್ಯೂಸ್ ಗ್ಲಾಸ್ ನೋಡುತ್ತಿದ್ದಂತೆ ಪ್ರಾಣ ಬಂದಂತಾಗಿ ಒಮ್ಮೆಲೆ ಜ್ಯೂಸ್ ಪೂರ್ತಿಯಾಗಿ ಕುಡಿಯುತ್ತಾಳೆ. ತಣ್ಣನೆಯ ಜ್ಯೂಸ್ ಹೊಟ್ಟೆಗೆ ಹೋದ ಕೂಡಲೇ ಕಳೆದುಕೊಂಡ ಶಕ್ತಿ ಸ್ವಲ್ಪ ಸ್ವಲ್ಪವಾಗಿ ಹಿಂತಿರುಗಿ ಬರುತ್ತಿರುವಂತೆ ಅನ್ನಿಸುತ್ತಿರಲು ಒಮ್ಮೆ ವಾಶ್ರೂಮ್ಗೆ ಹೋಗಿ ತಣ್ಣೀರಿನಿಂದ ಫ್ರೆಶ್ ಆಗಿ ಮುಖ ತೊಳೆದುಕೊಂಡ ಕೂಡಲೇ ಸ್ವಲ್ಪ ಬೆಟರ್ ಅನ್ನಿಸಿದ್ದರಿಂದ ಹಿಂದಿರುಗಿ ಬಂದು ಅದೇ ಕುರ್ಚಿಯಲ್ಲಿ ಕೂರುತ್ತಾಳೆ ಸ್ಟೆಲ್ಲಾ. ಆದಿ ಯಾವಾಗ ಫ್ರೀ ಆಗುತ್ತಾನೋ, ಯಾವಾಗ ತನ್ನನ್ನು ಕರೆಯುತ್ತಾನೋ ಎಂದು ಮಳೆಹನಿಗಾಗಿ ಕಾಯುವ ಚಕೋರ ಪಕ್ಷಿಯಂತೆ ಕಾಯುತ್ತಿರುತ್ತಾಳೆ. ಅವಳು ಬಂದು ಅಲ್ಲಿ ಕೂತು ಆಗಲೇ ಸುಮಾರು 4 ಗಂಟೆಗಳಾಗುತ್ತಿದ್ದರೂ ಆದಿ ಅವಳನ್ನು ಕರೆಯದೇ ಇದ್ದಾಗ ಒಂದೆಡೆ ಹಸಿವಾಗುತ್ತಿದ್ದರೂ ಮತ್ತೆ ತಾನು ಕ್ಯಾಂಟೀನ್ಗೆ ಹೋದರೆ ಆದಿ ಆಫೀಸ್ನಿಂದ ಹೊರಟು ಹೋಗುತ್ತಾನೇನೋ ಎಂಬ ಭಯದಿಂದ ಅಸಹನೆಯಿಂದ ಆದಿಯ ಕರೆಗಾಗಿ ಕಾಯುತ್ತಿರುತ್ತಾಳೆ. 4 ಗಂಟೆ ಎಂದು ಹೇಳಿದ್ದ ಆದಿ ಅದಕ್ಕೆ ಇನ್ನೊಂದು 3 ಗಂಟೆ ಸೇರಿಸಿ 7 ಗಂಟೆಗಳ ನಂತರ ಸ್ಟೆಲ್ಲಾಳನ್ನು ತನ್ನ ಕ್ಯಾಬಿನ್ಗೆ ಕರೆಯುತ್ತಾನೆ. ಆಗಲೇ ಆದಿಯ ಕರೆಗಾಗಿ ಕಾಯ್ದು ಸುಸ್ತಾಗಿ ಹೋಗಿದ್ದ ಸ್ಟೆಲ್ಲಾ ಒಂದು ಕಡೆ ಚೇರ್ನಲ್ಲಿ ವಾಲಿಕೊಂಡು ಕೂತಿದ್ದಾಗ ರಿಸೆಪ್ಷನಿಸ್ಟ್ ಮೇಡಮ್ ಎಂದು ಕರೆದು ಸರ್ ಕರೆಯುತ್ತಿದ್ದಾರೆ ಎಂದ ಕೂಡಲೇ ಜೀವ ಬಂದಂತಾಗಿ ತಕ್ಷಣ ಆದಿ ಕ್ಯಾಬಿನ್ ಹತ್ತಿರ ಓಡುತ್ತಾಳೆ ಸ್ಟೆಲ್ಲಾ. ಆದಿ ಕ್ಯಾಬಿನ್ ಹತ್ತಿರ ಹೋಗಿ ಡೋರ್ ನಾಕ್ ಮಾಡದೆ ವೇಗವಾಗಿ ಡೋರ್ ತಳ್ಳಿಕೊಂಡು ಒಳಗೆ ಬರಲು ಹೋಗುತ್ತಿದ್ದಾಗ, ಕನಿಷ್ಠ ನಿನಗೆ ಮಿನಿಮಮ್ ಮ್ಯಾನರ್ಸ್ ಕೂಡ ಇಲ್ವಾ, ಒಳಗೆ ಬರುವಾಗ ಪರ್ಮಿಷನ್ ತೆಗೆದುಕೊಳ್ಳಬೇಕು ಅಂತಾನೂ ಗೊತ್ತಿಲ್ವಾ ಎಂದು ಆದಿ ಗರ್ಜಿಸಿದಂತೆ ಹೇಳುತ್ತಿದ್ದರೆ ಅವನ ಧ್ವನಿಗೆ ಹೆದರಿ ಸಾರಿ ಆದಿ ಎಂದು ಸಿಟ್ಟಿನಿಂದಲೇ ಮತ್ತೆ ಹಿಂದಕ್ಕೆ ಹೋಗಿ ಬಾಗಿಲು ಮುಚ್ಚಿ ಮತ್ತೆ ಡೋರ್ ನಾಕ್ ಮಾಡಿ ಮೇ ಐ ಕಮ್ ಇನ್ ಸರ್ ಎಂದು ಕೇಳುತ್ತಾಳೆ ಸ್ಟೆಲ್ಲಾ. ಕಮ್ ಇನ್ ಎಂದು ಗಂಭೀರವಾಗಿ ಕೇಳಿಸಿದ ಆದಿಯ ಧ್ವನಿ ಕೇಳಿ ಭಯವಾಗಿಯೇ ಆದಿಯ ಹತ್ತಿರ ಹೋಗುತ್ತಾಳೆ ಸ್ಟೆಲ್ಲಾ. ತನ್ನ ಚೇರ್ನಲ್ಲಿ ಹಿಂದಕ್ಕೆ ವಾಲಿ 2 ಬೆರಳುಗಳ ಮಧ್ಯೆ ಪೆನ್ನನ್ನು ತಿರುಗಿಸುತ್ತಾ ಸ್ಟೆಲ್ಲಾಳ ಕಡೆಗೆ ನೇರವಾಗಿ ನೋಡುತ್ತಾ ಹೇಳು ಎನ್ನುತ್ತಾನೆ ಆದಿ. ಕನಿಷ್ಠ ತನ್ನನ್ನು ಕೂತುಕೊಳ್ಳುವಂತೆಯೂ ಹೇಳದೆ ನಿಲ್ಲಿಸಿಕೊಂಡೇ ಮಾತನಾಡುತ್ತಿರುವ ಆದಿಯನ್ನು ನೋಡುತ್ತಾ, ನನ್ನ ಪಾಸ್ಪೋರ್ಟನ್ನು ಏಕೆ ಬ್ಲಾಕ್ ಮಾಡಿಸಿದೆ ಆದಿ ಎಂದು ನೇರವಾಗಿ ಕೇಳುತ್ತಾಳೆ ಸ್ಟೆಲ್ಲಾ. ಫಸ್ಟ್ ಯು ಕಾಲ್ ಮಿ ಸರ್ ಎಂದು ಗಂಭೀರವಾಗಿ ಹೇಳಿದ ಕೂಡಲೇ ಐ ಆಮ್ ಸಾರಿ ಸರ್ ಎನ್ನುತ್ತಾ, ಪ್ಲೀಸ್ ನನ್ನ ಪಾಸ್ಪೋರ್ಟನ್ನು ಮತ್ತೆ ರಿನ್ಯೂವಲ್ ಮಾಡಿಸಿ, ನಾನು ನನ್ನ ದೇಶಕ್ಕೆ ಹೋಗಬೇಕೆಂದರೆ ನನ್ನ ಪಾಸ್ಪೋರ್ಟ್ ನನಗೆ ಖಂಡಿತವಾಗಿ ಬೇಕು ಎಂದು ಅಂಗಲಾಚುತ್ತಾಳೆ ಆದಿಯನ್ನು.
ನಾನು ನಿನ್ನ ಪಾಸ್ಪೋರ್ಟನ್ನು ಬ್ಲಾಕ್ ಮಾಡಿಸಿದ್ದೇನೆ ಎಂದು ನಿನಗೆ ಯಾರು ಹೇಳಿದರು ಎಂದು ನೇರವಾಗಿ ಕೇಳುತ್ತಾನೆ ಆದಿ. ಆ ಮಾತಿಗೆ ಸ್ಟೆಲ್ಲಾಗೆ ಏನು ಹೇಳಬೇಕೆಂದು ಅರ್ಥವಾಗದೆ ಹಾಗೆಯೇ ಆದಿಯ ಕಡೆಗೆ ನೋಡುತ್ತಿದ್ದರೆ, ಅದಕ್ಕಾಗಿಯೇ ನೀನು ನನ್ನ ಹತ್ತಿರ ಬಂದಿರುವುದಾದರೆ ಇಲ್ಲಿಂದ ಹೊರಟು ಹೋಗಬಹುದು ಎಂದು ತನಗೇನು ಗೊತ್ತಿಲ್ಲದಂತೆ ಆದಿ ಹೇಳುತ್ತಿದ್ದರೆ ಕೋಪ ಉಕ್ಕಿ ಬರುತ್ತಿದ್ದರೂ ಅತಿ ಕಷ್ಟದಿಂದ ಅದನ್ನು ಕಂಟ್ರೋಲ್ ಮಾಡಿಕೊಳ್ಳುತ್ತಾಳೆ. ಆ ಅವಶ್ಯಕತೆ ನಿಮಗೆ ಬಿಟ್ಟು ಬೇರೆ ಯಾರಿಗೂ ಇಲ್ಲ ಸರ್ ಎಂದು ಹೇಳುತ್ತಾಳೆ ಸ್ಟೆಲ್ಲಾ. ನನಗೆ ಆ ಅವಶ್ಯಕತೆ ಇದೆ ಎಂದು ನೀನು ಏಕೆ ಅಂದುಕೊಳ್ಳುತ್ತಿದ್ದೀಯಾ ಎಂದು ನೇರವಾಗಿ ಅವಳ ಕಡೆಗೆ ನೋಡುತ್ತಾ ಕೇಳುತ್ತಾನೆ. ಅವನ ನೋಟಕ್ಕೆ ಒಂದೆಡೆ ಭಯವಾಗುತ್ತಿದ್ದರೆ, ನಾನು ಗಾನವಿಯನ್ನು ಏನೋ ಮಾಡಲು ನೋಡಿದ್ದಕ್ಕಾಗಿ ಎಂದು ಮೆಲ್ಲಗೆ ತನ್ನ ತಪ್ಪನ್ನು ಒಪ್ಪಿಕೊಳ್ಳುತ್ತಾಳೆ ಸ್ಟೆಲ್ಲಾ. ಆದಿ ತನ್ನ 2 ಹುಬ್ಬುಗಳನ್ನು ಗಂಟಿಕ್ಕಿ, ಗಾನವಿ ಅಲ್ಲ, ಗಾನವಿ ಮೇಡಮ್ ಅಂತ ಕರಿ. ಗಾನವಿ ನನ್ನ ಹೆಂಡತಿ. ಅವಳನ್ನು ಯಾರು ಕೀಳಾಗಿ ಕಾಣಲು ನೋಡಿದರೂ ಅವರ ಅಂತ್ಯ ನೋಡುತ್ತೇನೆ ಎನ್ನುತ್ತಾ ಏನೋ ಹೇಳ ಹೊರಟಿದ್ದೆ, ಈಗ ಹೇಳು ಎನ್ನುತ್ತಾನೆ ಆದಿ. ಆ ಮಾತು ಅಂದ ಕೂಡಲೇ ಏನು ನಡೆದಿದೆಯೋ ಏನೂ ತಿಳಿಯದವನಂತೆ ಕೇಳುತ್ತಿರುವ ಆದಿ ಕಡೆ ನೋಡುತ್ತಾ ತಾನು ಗಾನವಿಯನ್ನು ಏನು ಮಾಡಲು ಹೊರಟಿದ್ದಳೋ ಎಲ್ಲವನ್ನ ಹೇಳುತ್ತಿದ್ದರೆ ಆದಿಯ ಕಣ್ಣುಗಳು ಕೆಂಪಾಗಿ ತನ್ನ ಮುಷ್ಟಿಯನ್ನು ಬಿಗಿಗೊಳಿಸುತ್ತಾನೆ. ಅವನನ್ನು ಏನನ್ನೂ ಗಮನಿಸದ ಸ್ಟೆಲ್ಲಾ ತಾನು ಏನು ಮಾಡಿದ್ದೇನೋ ಎಲ್ಲವನ್ನ ಹೇಳಿ, ಪ್ಲೀಸ್ ಸರ್, ಇನ್ಮುಂದೆ ಆ ರೀತಿ ಕೆಲಸ ಮಾಡುವುದಿಲ್ಲ. ಈ ಒಂದು ಸಲಕ್ಕೆ ನನ್ನನ್ನು ಕ್ಷಮಿಸಿ, ನನ್ನ ಪಾಸ್ಪೋರ್ಟ್ ರಿಲೀಸ್ ಮಾಡಿಸಿ ಎಂದು ಕೇಳುತ್ತಾಳೆ ಸ್ಟೆಲ್ಲಾ. ಐ ಆಮ್ ವೆರಿ ಸಾರಿ, ಇನ್ನೊಂದು ಸಲ ಹೀಗೆ ಮಾಡಲ್ಲ. ಸ್ಟೆಲ್ಲಾ ಹೇಳುತ್ತಿರುವುದೆಲ್ಲ ಒಂದೆಡೆ ರೆಕಾರ್ಡ್ ಆಗುತ್ತಲೇ ಇರುತ್ತದೆ. ತಾನು ಗಾನವಿಯನ್ನು ಏನು ಮಾಡಲು ಹೋಗಿದ್ದಳೋ ಎಂದು ಹೇಳುವುದನ್ನು ಸಂಪೂರ್ಣವಾಗಿ ಮುಗಿಸಿದ ನಂತರ, ಈಗ ಹೇಳು, ನೀನು ಮಾಡಿದ ತಪ್ಪಿಗೆ ನಿನ್ನನ್ನು ಏನು ಮಾಡಬೇಕು ಎಂದು ಕೆಂಪಾದ ಮುಖದಿಂದ ಕೋಪದಿಂದ ಕೇಳುತ್ತಾನೆ ಆದಿ. ಅವನ ಕೋಪಕ್ಕೆ ಬೆಚ್ಚಿ ಬಿದ್ದರೂ ಅತಿ ಮೆಲ್ಲಗೆ, ಇನ್ನೇನು ಮಾಡುತ್ತೀಯಾ ಆದಿ? ನನ್ನ ಜಾಬ್ ತೆಗೆಸಿದೆ, ನನ್ನ ಬ್ಯಾಂಕ್ ಅಕೌಂಟೆಲ್ಲವನ್ನ ಸೀಸ್ ಮಾಡಿಸಿದೆ, ಕ್ರೆಡಿಟ್ ಕಾರ್ಡ್ಗಳೆಲ್ಲ ಉಪಯೋಗಕ್ಕೆ ಬಾರದಂತೆ ಮಾಡಿದೆ, ನಾನು ಇರುವ ರೂಮ್ಗೆ ಕನಿಷ್ಠ ಬಾಡಿಗೆ ಕೂಡ ಕಟ್ಟಲಾಗದ ಪರಿಸ್ಥಿತಿಯನ್ನು ತಂದೆ. ಕರಾರುವಕ್ಕಾಗಿ ಹೇಳಬೇಕೆಂದರೆ ನನ್ನನ್ನು ನಡು ರಸ್ತೆಯಲ್ಲಿ ನಿಲ್ಲಿಸಿದೆ. ಇನ್ನೇನು ಮಾಡುತ್ತೀಯಾ ಆದಿ ಎಂದು ಕೇಳುತ್ತಿದ್ದರೆ ಆದಿ ಸ್ಟೆಲ್ಲಾಳನ್ನು ನೋಡುತ್ತಾ ಒಂದು ಸ್ಯಾಡಿಸ್ಟಿಕ್ ಸ್ಮೈಲ್ ಬೀರಿ, ಅಲ್ಲಿಯವರೆಗೆ ಸ್ಟೆಲ್ಲಾ ಗಾನವಿಯನ್ನು ಏನೇನು ಮಾಡಿದಳೋ ತನ್ನ ಬಾಯಿಂದ ತಾನೇ ಒಪ್ಪಿಕೊಂಡ ರೆಕಾರ್ಡಿಂಗ್ ಎಲ್ಲವನ್ನು ಅವಳಿಗೆ ಕೇಳಿಸಿ, ಈಗ ಹೇಳು, ಇದನ್ನು ಪೊಲೀಸರಿಗೆ ಕೊಡಲೇ ಎಂದು ಕೇಳುತ್ತಾನೆ ಆದಿ. ತನ್ನನ್ನು ಎಲ್ಲ ರೀತಿಯಿಂದಲೂ ಲಾಕ್ ಮಾಡಿ ತನ್ನ ಬಾಯಿಯಿಂದಲೇ ತಾನೇ ನಿಜ ಹೇಳುವಂತೆ ಮಾಡಿದ ಆದಿಯ ಬುದ್ಧಿವಂತಿಕೆಯನ್ನು ಮೆಚ್ಚಿಕೊಳ್ಳದೆ ಇರಲಾರಳು. ಈಗೇನಾದರೂ ಈ ರೆಕಾರ್ಡಿಂಗ್ ಪೊಲೀಸರಿಗೆ ಸಿಕ್ಕರೆ ಇನ್ನೆಂದೂ ತಾನು ಹೊರಗಿನ ಪ್ರಪಂಚವನ್ನು ನೋಡುವುದಿಲ್ಲ. ಅದರಿಂದ ಎಂಜಿಲು ನುಂಗುತ್ತಾ ಆದಿ ಕಡೆ ನೋಡುತ್ತಾ, ಪ್ಲೀಸ್, ಇನ್ನೊಂದು ಸಲ ನಾನು ನಿಮ್ಮ ತಂಟೆಗೆ ಆಗಲಿ ಗಾನವಿಯ ತಂಟೆಗೆ ಆಗಲಿ ಬರುವುದಿಲ್ಲ. ಪ್ಲೀಸ್ ನನ್ನನ್ನು ಬಿಟ್ಟು ಬಿಡು ಆದಿ ಎಂದು ಅವನ ಕಾಲು ಹಿಡಿದುಕೊಳ್ಳಲು ರೆಡಿಯಾಗುತ್ತಾಳೆ ಸ್ಟೆಲ್ಲಾ. ಡೋಂಟ್ ಟಚ್ ಮೀ ಎಂದು ತನ್ನ ಕಾಲುಗಳನ್ನು ಹಿಂದಕ್ಕೆ ಸರಿಸಿಕೊಳ್ಳುತ್ತಾನೆ ಆದಿ. ಗಾನವಿಯನ್ನು ಹಾಗೆ ಮಾಡಲು ಹೋದಳಲ್ಲ ಎಂದು ಕೋಪ ಉಕ್ಕಿ ಬರುತ್ತಿದ್ದರೂ ಮತ್ತೊಂದೆಡೆ ಹೆಣ್ಣು ಮಗಳು ಎಂದು ಮರುಕಪಟ್ಟು, ಈ ಒಂದು ಸಲಕ್ಕೆ ನಿನ್ನನ್ನು ಬಿಡುತ್ತಿದ್ದೇನೆ, ಇನ್ನೊಂದು ಸಲ ಇಂಡಿಯಾದಲ್ಲಿ ಕಾಣಿಸಿಕೊಂಡರೆ ನಿನ್ನ ಅಡ್ರೆಸ್ ಇಲ್ಲದಂತೆ ಮಾಡಿ ನಿನ್ನನ್ನು ಭೂಮಿಯಲ್ಲೇ ಹೂತು ಹಾಕುತ್ತೇನೆ ಎಂದು ವಾರ್ನಿಂಗ್ ಕೊಡುತ್ತಾನೆ ಆದಿ. ಅದನ್ನು ಕೇಳಿ, ನೋ ಆದಿ, ನೋ, ಇನ್ನೊಂದು ಸಲ ನಾನು ಅಪ್ಪಿತಪ್ಪಿಯೂ ಇಂಡಿಯಾಗೆ ಬರುವುದಿಲ್ಲ. ಪ್ಲೀಸ್ ನನ್ನನ್ನು ಇಲ್ಲಿಂದ ನನ್ನ ದೇಶಕ್ಕೆ ಕಳುಹಿಸಿಕೊಡು ಎಂದು ಬೇಡಿಕೊಳ್ಳುತ್ತಾಳೆ ಸ್ಟೆಲ್ಲಾ. ಆಗ ಅವಳ ಮುಂದೆ ಯಾವುದೋ ಬುಕ್ ಜೊತೆಗೆ ಒಂದು ಟಿಕೆಟನ್ನು ಎಸೆಯುತ್ತಾನೆ ಆದಿ. ಅದೇನು ಎಂದು ನೋಡಿದ ಅವಳಿಗೆ ಮುಂಬೈನಿಂದ ಒಂದು ಶಿಪ್ ತನ್ನ ದೇಶಕ್ಕೆ ಹೋಗುತ್ತಿದ್ದು ಅದರಲ್ಲಿ ಸರ್ವೆಂಟ್ಸ್ ಕೋಟಾದಲ್ಲಿ ತನಗೆ ಒಂದು ಟಿಕೆಟ್ ಬುಕ್ ಆಗಿರುವುದು ಕಾಣುತ್ತದೆ. ಅದನ್ನು ನೋಡುತ್ತಾ, ಏನಿದು ಆದಿ, ನಾನು ಸರ್ವೆಂಟ್ಸ್ ಕೋಟಾದಲ್ಲಿ ಶಿಪ್ನಲ್ಲಿ ನಮ್ಮ ದೇಶಕ್ಕೆ ಹೋಗುವುದೇನು ಎನ್ನುತ್ತಿದ್ದರೆ, ಬೇಕಿದ್ದರೆ ಹೀಗೆ ನಿನ್ನ ದೇಶಕ್ಕೆ ಹೋಗು, ಇಲ್ಲದಿದ್ದರೆ ಇಂಡಿಯಾದಲ್ಲೇ ಬಾಯಿ ಮುಚ್ಚಿಕೊಂಡು ಭಿಕ್ಷೆ ಬೇಡಿಕೊಂಡು ತಿನ್ನು ಎನ್ನುತ್ತಾನೆ. ಯಾವಾಗಲೂ ದರ್ಪದಿಂದ ಹೈ ಕ್ಲಾಸ್ನಲ್ಲಿ ಫ್ಲೈಟ್ನಲ್ಲಿ ಹೋಗುವ ತಾನು ಈಗ ಸರ್ವೆಂಟ್ಸ್ ಕೋಟಾದಲ್ಲಿ ಶಿಪ್ನಲ್ಲಿ ತನ್ನ ದೇಶಕ್ಕೆ ಹೋಗಬೇಕೆಂದರೆ ಅವಳಿಗೆ ಅಳು ಉಕ್ಕಿ ಬರುತ್ತಿರುತ್ತದೆ. ಆದರೆ ಏನೂ ಮಾಡಲಾಗದೆ ಈ ಅವಕಾಶವು ಬೇಡವೆಂದರೆ ಇನ್ನು ಎಂದೆಂದಿಗೂ ತಾನು ಇಂಡಿಯಾದಲ್ಲೇ ಭಿಕ್ಷೆ ಬೇಡಿಕೊಂಡು ಇರಬೇಕಾಗುತ್ತದೆ ಎಂದುಕೊಂಡು, ಸರಿ ಹಾಗೆಯೇ ಹೋಗುತ್ತೇನೆ ಎಂದು ಅಳುತ್ತಾ
ಹೊರಗೆ ಹೊರಡುತ್ತಾಳೆ. ತನ್ನ ಕ್ಯಾಬಿನ್ ಡೋರ್ ದಾಟುತ್ತಿರುವ ಸ್ಟೆಲ್ಲಾಳನ್ನು ಚಿಟಿಕೆ ಹೊಡೆದು ಕರೆದು, ಈ ಒಂದು ಸಲಕ್ಕೆ ನನ್ನ ಹೆಂಡತಿಯ ತಂಟೆಗೆ ಬಂದರೂ ಹೆಣ್ಣು ಮಗಳು ಎಂದು ಬಿಡುತ್ತಿದ್ದೇನೆ. ಅದೇ ಬೇರೆ ಯಾರಾದರೂ ಆಗಿದ್ದರೆ ಅವರ ಅಡ್ರೆಸ್ ಕೂಡ ಮೂರನೇ ಕಣ್ಣಿಗೆ ಗೊತ್ತಾಗುತ್ತಿರಲಿಲ್ಲ. ಇನ್ನು ಮುಂದಾದರೂ ಬುದ್ಧಿ ಕಲಿತು ನಿನ್ನ ದೇಶಕ್ಕೆ ಹೋದ ಮೇಲೆ ಪ್ರಾಮಾಣಿಕವಾಗಿ ಬದುಕು. ಮದುವೆಯಾದ ಇನ್ನೊಬ್ಬ ಗಂಡಸಿನ ಮೇಲೆ ಎಂದಿಗೂ ಆಸೆ ಪಡಬೇಡ ಎಂದು ಸ್ವಲ್ಪ ಬೈದು ಇನ್ನು ಹೋಗು ಎನ್ನುತ್ತಾನೆ ಸ್ಟೆಲ್ಲಾಳಿಗೆ. ಆದಿಯನ್ನು ಭೇಟಿಯಾಗಲು ಕೋಪದಿಂದ ಬುಸುಗುಡುತ್ತಾ ಬಂದಿದ್ದ ಸ್ಟೆಲ್ಲಾ ಸತ್ತ ಹಾವಿನಂತೆ ಹೊರಬರುತ್ತಾಳೆ ಆದಿ ಕ್ಯಾಬಿನ್ನಿಂದ. ರಿಸೆಪ್ಷನ್ ಹತ್ತಿರ ಬರುತ್ತಿದ್ದಂತೆ ರಿಸೆಪ್ಷನಿಸ್ಟ್ ಸ್ಟೆಲ್ಲಾಳನ್ನು ಕರೆದು ಅವಳ ಕೈಯಲ್ಲಿ ಸ್ವಲ್ಪ ಹಣ ಮತ್ತು ಯಾವುದೋ ಟಿಕೆಟ್ ಕೈಯಲ್ಲಿಟ್ಟು, ಇದನ್ನು ನಿಮಗೆ ಸರ್ ಕೊಡಲು ಹೇಳಿದರು ಮೇಡಮ್ ಎಂದು ಹೇಳುತ್ತಾಳೆ. ಅವುಗಳೇನು ಎಂದು ನೋಡಿದ ಸ್ಟೆಲ್ಲಾಗೆ ಮುಂಬೈಗೆ ಹೋಗಲು ಟ್ರೈನ್ ಟಿಕೆಟ್ ಮತ್ತು ಸ್ವಲ್ಪ ಹಣವನ್ನು ನೋಡಿ ಮುಂಬೈಗೆ ಹೋಗುವವರೆಗೆ ಆ ಹಣ ಸಾಕಾಗುತ್ತದೆ ಎಂದುಕೊಂಡು ಸ್ವಲ್ಪ ಸಂತೋಷವಾಗಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಸ್ಟೆಲ್ಲಾ. ಆ ಹಣ ಟಿಕೆಟ್ ತೆಗೆದುಕೊಂಡು ಹೊರಬಂದು ಸ್ಟೆಲ್ಲಾ ಟ್ಯಾಕ್ಸಿ ಬುಕ್ ಮಾಡಿಕೊಂಡು ರೈಲ್ವೆ ಸ್ಟೇಷನ್ಗೆ ಹೋಗುತ್ತಾಳೆ. ತನ್ನ ಟಿಕೆಟ್ ಯಾವ ಟ್ರೈನ್ದೋ ನೋಡಿಕೊಂಡು ಆ ಟ್ರೈನ್ ಹತ್ತಿರ ಹೋದ ಸ್ಟೆಲ್ಲಾಗೆ ಅದು ನಾರ್ಮಲ್ ಟ್ರೈನ್ ಆಗಿದ್ದರಿಂದ AC ಕ್ಯಾಬಿನ್ ಬದಲು ಜನರಲ್ ಬೋಗಿ ಹತ್ತಿ ಪೂರ್ತಿ ಕೊಳಕಾಗಿದ್ದ ಆ ಸೀಟ್ಗಳನ್ನೆಲ್ಲ ನೋಡುತ್ತಾ ಇಷ್ಟು ಜನರ ಮಧ್ಯೆ ನಾನು ಕೂಡ ಪ್ರಯಾಣ ಮಾಡಬೇಕಾ ಎಂದುಕೊಳ್ಳುತ್ತಾ ಅಲ್ಲಿಯೇ ನಿಂತುಕೊಂಡು ಎಲ್ಲಿ ಕೂರಬೇಕೆಂದು ಆಲೋಚಿಸುತ್ತಿರುವ ಅವಳನ್ನು ತಳ್ಳಿಕೊಂಡು ಉಳಿದವರೆಲ್ಲರೂ ಮುಂದಕ್ಕೆ ಹೋಗುತ್ತಿರುತ್ತಾರೆ. ಅತಿ ಕಷ್ಟದಿಂದ ಒಂದು ಕಡೆ ಸೀಟ್ ಸಿಕ್ಕಿದ್ದರಿಂದ ಅದರಲ್ಲಿ ಕೂರುತ್ತಾಳೆ ಸ್ಟೆಲ್ಲಾ. ಮುಂಬೈಗೆ ಹೋಗುವವರೆಗೂ ಮುಳ್ಳಿನ ಮೇಲೆ ಕೂತಂತೆಯೇ ಮುದುರಿಕೊಂಡು ಕೂರುತ್ತಾಳೆ. ಇಷ್ಟರಲ್ಲಿ ಪಕ್ಕದಲ್ಲಿದ್ದವರು ಮಾಡ್ರನ್ ಆಗಿದ್ದ ಸ್ಟೆಲ್ಲಾಳ ಕಡೆ ನೋಡುತ್ತಾ, ಏನು ಹುಡುಗಿ, ಯಾವ ಊರು ನಿನ್ನದು ಎಂದು ಕೇಳುತ್ತಿದ್ದರೆ ಅವಳು ಹಾಕಿಕೊಂಡಿದ್ದ ಅರೆಬರೆ ಡ್ರೆಸ್ ನೋಡಿ ಕೆಲವರು ತಿಂದು ಬಿಡುವಂತೆ ನೋಡುತ್ತಿರುತ್ತಾರೆ. ಆ ಕ್ಷಣ ಅವರ ನೋಟಗಳಿಗೆ ಕಿರಿಕಿರಿ ಅನ್ನಿಸಿ ಆದಿನ ಗಾನವಿ ಉಟ್ಟುಕೊಂಡಿದ್ದ ತುಂಬು ಸೀರೆಯ ಬೆಲೆ ತಿಳಿಯುತ್ತದೆ. ಆದಿನ ಗಾನವಿಯನ್ನು ಹಳೆ ಹುಣಸೆಕಾಯಿ ಪಚಡಿ ಅಂದಿದ್ದಕ್ಕೆ ಫೀಲ್ ಆಗುತ್ತಾಳೆ ಸ್ಟೆಲ್ಲಾ. ಅಷ್ಟರಲ್ಲೇ ಆ ಪಕ್ಕದವರು ಮತ್ತೆ ಏನೋ ಕೇಳುತ್ತಿದ್ದರೆ ಅವರ ಮಾತುಗಳಿಗೆ ಒಂದೆಡೆ ಕಿರಿಕಿರಿ ಪಡುತ್ತಾ ಏನೂ ಮಾತನಾಡದೆ ಮೌನವಾಗಿದ್ದರೆ, ಏನು ಹುಡುಗಿ, ನಿನಗೆ ಮಾತು ಬರಲ್ವಾ, ಮೂಗಿಯಾ ಎಂದು ಗೇಲಿ ಮಾಡುತ್ತಿರುತ್ತಾರೆ. ಅವರ ಮಾತುಗಳನ್ನೆಲ್ಲ ಕೇಳಿದರೂ ಏನೂ ಲೆಕ್ಕಿಸದೆ ಸೈಲೆಂಟಾಗಿ ಮುಂಬೈ ಬರುವವರೆಗೂ ಹಾಗೆಯೇ ಕೂರುತ್ತಾಳೆ. ಮುಂಬೈಗೆ ಬಂದ ಕೂಡಲೇ ಅಲ್ಲಿಂದ ಇಳಿದು ಶಿಪ್ ಯಾರ್ಡ್ಗೆ ಹೊರಟು ಹೋಗುತ್ತಾಳೆ ಅವಳು. ಅಲ್ಲಿಗೆ ಹೋದ ಅವಳು ಆ ಸರ್ವೆಂಟ್ಸ್ ಕ್ವಾರ್ಟರ್ದಲ್ಲಿದ್ದ ಟಿಕೆಟ್ ತೋರಿಸಿ ಶಿಪ್ ಹತ್ತಿದ ಕೂಡಲೇ ನೀರಿನಲ್ಲಿ ಕದಲುತ್ತಿರುವ ಶಿಪ್ನಿಂದ ದೂರವಾಗುತ್ತಿರುವ ಭೂಮಿಯ ಕಡೆ ನೋಡುತ್ತಾ, ಇನ್ನೊಮ್ಮೆ ಅಪ್ಪಿತಪ್ಪಿಯೂ ನಿನ್ನ ತಂಟೆಗೆ ಆಗಲಿ ಗಾನವಿ ತಂಟೆಗೆ ಆಗಲಿ ಬರುವುದಿಲ್ಲ ಆದಿ. ಅನಾವಶ್ಯಕವಾಗಿ ನಿನ್ನ ಬಗ್ಗೆ ತಿಳಿಯದೆ ನನ್ನನ್ನು ನಾನೇ ನಾಶ ಮಾಡಿಕೊಂಡೆನು ಎಂದು ಅಂದುಕೊಳ್ಳುತ್ತಾ ಅತಿ ಕಷ್ಟದ ಮೇಲೆ ತನ್ನ ದೇಶವನ್ನು ಸೇರುತ್ತಾಳೆ ಸ್ಟೆಲ್ಲಾ. ಈ ಕತೆ ಇನ್ನು ಮುಂದುವರೆಯುವುದು ಫ್ರೆಂಡ್ಸ್. ದಯವಿಟ್ಟು ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.